ನ್ಯೂಸ್ಗೆ ಸ್ವಾಗತ. ನಾನು ನವ್ಯ. ಇದೀಗ ಹೆಡ್ಲೈನ್ಸ್. ಉತ್ತರ ಕರ್ನಾಟಕದವರೇ ಮುಂದಿನ ಸಿಎಂ. ಮತ್ತೆ ಬಿಎಸ್ವೈ ವಿರುದ್ಧ ಕಿಡಿಕಾರಿದ ಯತ್ನಾಳ್. ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿ ಬಹಳ ದಿನ ಇರೋದಿಲ್ಲ ಎಂದು ಭವಿಷ್ಯ ನುಡಿದ ಬಿಜೆಪಿ ಶಾಸಕ. ಸಿಟಿ ಕೋರ್ಟ್ಗೆ ಬಾಂಬ್ ಬೆದರಿಕೆ ಪ್ರಕರಣ. ತುಮಕೂರಿನಲ್ಲಿ 2 ಶಂಕಿತರು ವಶಕ್ಕೆ. ಸಿಟಿ ಸಿವಿಲ್ ಕೋರ್ಟ್ಗೆ ಹೆಚ್ಚಿನ ಭದ್ರತೆ. ಮದ್ಯಕ್ಕೆ ಸ್ಯಾನಿಟೈಸರ್ ಸೇರಿಸಿ ಸೇವನೆ. 5 ಮಂದಿ ಸಾವು, ಹಲವರ ಸ್ಥಿತಿ ಗಂಭೀರ. ಕೇರಳದ ಪಾಲಕ್ಕಾಡ್ ಜಿಲ್ಲೆಯ ಕಾಂಜಿಕೋಡ್ನಲ್ಲಿ ಘಟನೆ. ಲಿಂಗಸುಗೂರ್ನಲ್ಲಿ ಮರಕ್ಕೆ ಸಿಡಿಲು ಬಡಿತ. ಮರದಡಿಯಲ್ಲಿದ್ದ 6 ಮೇಕೆಗಳು ಸಾವು. ಪರಿಹಾರಕ್ಕಾಗಿ ಮಾಲೀಕನ ಆಗ್ರಹ. ಧೋನಿ ಬಳಿಕ ವಿಜಯ್ ಸೇತುಪತಿ ಮಗಳಿಗೆ ಅತ್ಯಾಚಾರದ ಬೆದರಿಕೆ. ವಿಕೃತ ಮನಸ್ಥಿತಿಗೆ ಹಲವರ ಆಕ್ರೋಶ. ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ ಪೊಲೀಸರು. ಉತ್ತರ ಕರ್ನಾಟಕದವರೇ ಮುಂದಿನ ಸಿಎಂ ಎಂದು ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸಿಎಂ ಬಿಎಸ್ವೈ ವಿರುದ್ಧ ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ. ವಿಜಯಪುರದಲ್ಲಿ ವಾರ್ಡ್ 3ರಲ್ಲಿ ನಡೆದ ಹನುಮಾನ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರದವರಿಗೂ ಸಿಎಂ ಬಿಎಸ್ವೈ ಬಗ್ಗೆ ಗೊತ್ತಾಗಿದೆ. ಬರೀ ಅನುದಾನ ಶಿವಮೊಗ್ಗಕ್ಕೆ ತೆಗೆದುಕೊಂಡು ಹೋಗುತ್ತಿದ್ದಾರೆ. ಉಮೇಶ್ ಕತ್ತಿ ಕೂಡ ಈ ಕುರಿತು ಮಾತನಾಡಿದ್ದಾರೆ. ಅವರೇನು ಶಿವಮೊಗ್ಗ ಮುಖ್ಯಮಂತ್ರಿಯೋ ಅಥವಾ ಕರ್ನಾಟಕದ ಮುಖ್ಯಮಂತ್ರಿಯಾ ಅಂತ ಕಿಡಿಕಾರಿದ್ದಾರೆ. ಸಿಎಂ ಬಿಎಸ್ವೈ ಸಿಎಂ ಆಗಿ ಬಹಳ ದಿನ ಇರೋದಿಲ್ಲ ಅಂತ ಭವಿಷ್ಯ ಕೂಡ ನುಡಿದಿದ್ದಾರೆ. ಯಾಕಂದ್ರೆ ಉತ್ತರ ಕರ್ನಾಟಕ ಜನರ ಮೇಲೆ ನಮ್ಮ ಮುಖ್ಯಮಂತ್ರಿ ಆಗ್ತಾರೆ ಬಿಜೆಪಿ ಅವರು. ಏನವ್ರು ಮಂಡ್ಯದಾಗ ಯಾರು ಓಟ್ ಹಾಕ್ತಾರ? ಚಾಮರಾಜನಗರನಾಗ ಯಾರು ಓಟ್ ಹಾಕ್ತಾರ? ಕೋಲಾರನಾಗ ಯಾರು ಓಟ್ ಹಾಕ್ತಾರ? ಓಟ್ ಹಾಕೋರು ನಮ್ಮವ್ರ ಈ ಕಡೆ ಉತ್ತರ ಕರ್ನಾಟಕ ಜನನೇ ಒಂದು 100 MLA ಕಳ್ಸಮ್ಯಾಗ ಆ ಕಡೆ ಎಲ್ಲ ಒಳ್ಳೆ ಮಾಡೋದು ಒಂದು 10-15 ಓಟ್. 95 MLA ನಾವೇ ಇರ್ತೀವಿ ಬಿಜೆಪಿ. ಹಿಂಗಾಗಿ ಮ್ಯಾಗಿನವ್ರಿಗೂ ಗೊತ್ತಾಗೈತೆ ಮುಂದಿಂದ ಏನಾದ ಉತ್ತರಾಧಿಕಾರಿ ಉತ್ತರ ಕರ್ನಾಟಕದವ್ರನ್ನ ಮಾಡೋಣ ಅಂತ ನಮ್ಮ ಪ್ರಧಾನಮಂತ್ರಿಗಳು ಮನಸ್ಸಿನಾಗ ಬಂದ್ಬಿಟ್ಟಾರೆ. ಅವ್ರೊಮ್ಮೆ ಹೇಳ್ಬಿಟ್ಟಾರೆ, ನಾ ಇಸ್ ಬಾರ್ हम उत्तर कर्नाटक से ಯಡಿಯೂರಪ್ಪ ಕೆ ಬಾದ್ ಕರೆಂಗೆ ಅನ್ನತ್ತ. ಅದನ್ನು ಹೆಚ್ಚು ಕಡಿಮೆ ಫೈನಲ್ ಆಗೈತೆ. ಅದಕ್ಕೆ ಇನ್ನೊಂದು 2 ವರ್ಷನಾಗ ಬಿಜಾಪುರದ್ದು ಇತಿಹಾಸ ಚೇಂಜ್ ಮಾಡುವಂಥ ಅವಕಾಶ ಇದೆ. ಆದ್ರೆ ಒಮ್ಮೆ ರೋಡ್ ಮಾಡಿದ ಕನಿಷ್ಠ ಒಂದು 15-20 ವರ್ಷ ಹೋಗ್ಬೋದು. ಸಂಜನಾ ಹಾಗೂ ರಾಗಿಣಿ ಅವರಿಗೆ ಜಾಮೀನು ನೀಡದೇ ಇದ್ರೆ ನ್ಯಾಯಾಧೀಶರ ಕಾರು ಸ್ಫೋಟಿಸುವುದಾಗಿ ಬೆದರಿಕೆ ಪತ್ರ ಬರೆದಿದ್ದ ಆರೋಪಿಗಳ ಬೆನ್ನು ಬಿತ್ತಿರುವ ಸಿಸಿಬಿ ಪೊಲೀಸರು ತುಮಕೂರಿನಲ್ಲಿ 2 ಶಂಕಿತರನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇನ್ನು ಹಲಸೂರು ಗೇಟ್ ಪೊಲೀಸರು ಸಿಟಿ ಸಿವಿಲ್ ಕೋರ್ಟ್ಗೆ ಹೆಚ್ಚಿನ ಭದ್ರತೆ ಒದಗಿಸಿದ್ದಾರೆ. ಆರೋಪಿಗಳ ಪತ್ತೆಗೆ ಸಿಸಿಬಿ ಮತ್ತು ಕೇಂದ್ರ ವಿಭಾಗದ ಪೊಲೀಸರನ್ನ ಒಳಗೊಂಡ 4 ವಿಶೇಷ ತಂಡಗಳನ್ನು ರಚನೆ ಮಾಡಲಾಗಿದೆ. ಅಲ್ಲದೆ ಬೆಂಗಳೂರು ನಗರ ಕಮಿಷನರ್ ಕಚೇರಿಗೂ ಹೆಚ್ಚಿನ ಭದ್ರತೆಯನ್ನ ಕಲ್ಪಿಸಲಾಗಿದೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಪರ್ಸೆಂಟೇಜ್ ಸರ್ಕಾರವಿತ್ತು. ಆಗ ಏನೇನ್ ಮಾಡ್ತಾ ಇದ್ರೋ ಅದನ್ನ ನೆನಪಿಸಿಕೊಂಡು ರಾಜ್ಯ ಸರ್ಕಾರದ ಮೇಲೆ ಈಗ ಆರೋಪ ಮಾಡುತ್ತಿದ್ದಾರೆ ಎಂದು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ತಿರುಗೇಟು ಕೊಟ್ಟಿದ್ದಾರೆ. ಮುರುಘಾ ಮಠಕ್ಕೆ ನಿನ್ನೆ ಭೇಟಿ ನೀಡಿ ಶಿವಮೂರ್ತಿ ಮುರುಘಾ ಶರಣರ ಆಶೀರ್ವಾದ ಪಡೆದ ಬಳಿಕ ಮಾತನಾಡಿದ ಅವರು, ಜಾತಿ ನಿಂದನೆ ಪ್ರಕರಣ ದಾಖಲಿಸುವುದು, ಹೆದರಿಸುವುದು ಹಾಗೂ ಮನೆಗಳ ಮೇಲೆ ಕಲ್ಲು ತೂರುವುದು ಬಿಜೆಪಿ ಸಂಸ್ಕೃತಿ ಅಲ್ಲ. ಇವೆಲ್ಲವೂ ಕನಕಪುರದ ಸಂಸ್ಕೃತಿ. ಬೆದರಿಸುವ ಸಂಸ್ಕೃತಿಯನ್ನ ರಾಜ್ಯಕ್ಕೆ ವಿಸ್ತರಿಸಲು ಕಾಂಗ್ರೆಸ್ ಮುಂದಾಗಿದೆ. ಇದಕ್ಕೆ ಅವಕಾಶ ನೀಡೋದಿಲ್ಲ ಎಂದರು. ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಉಳಿಮೇಶ್ವರ ಗ್ರಾಮದಲ್ಲಿ ಸಾಂಕ್ರಾಮಿಕ ರೋಗದ ಭೀತಿ ಇತ್ತು. ಈ ಹಿನ್ನೆಲೆಯಲ್ಲಿ ಸಾಂಕ್ರಾಮಿಕ ರೋಗಗಳ ತಾಣವಾಗ್ತಾ ಇರುವ ಉಳಿಮೇಶ್ವರ ಗ್ರಾಮ ಎಂಬ ಶೀರ್ಷಿಕೆ ಅಡಿಯಲ್ಲಿ ನಿನ್ನೆ ನಮ್ಮ ಎಕ್ಸ್‌ಪ್ರೆಸ್ ಟಿವಿ ಸುದ್ದಿಯನ್ನ ಬಿತ್ತರಿಸಿತ್ತು. ಎಕ್ಸ್‌ಪ್ರೆಸ್ ಟಿವಿ ವರದಿಗೆ ಎಚ್ಚೆತ್ತ ಲಿಂಗಸುಗೂರು ತಾಲೂಕಿನ ಜೆಡಿಎಸ್ ಯುವ ಮುಖಂಡ ಸಿದ್ದು ಬಂಡಿ ಹಾಗೂ ವೈದ್ಯಾಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಾಗ್ಲಾಪೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬಳಿ ದೂರವಾಣಿ ಮೂಲಕ ಮಾತನಾಡಿ, ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಈ ಕೂಡಲೇ ಪ್ರಾರಂಭ ಮಾಡಬೇಕು, ಸ್ವಚ್ಛತೆಯನ್ನ ಕಾಪಾಡಬೇಕು, ಹೊಸದಾಗಿ ಪೈಪ್ಲೈನ್ ಹಾಕಿ ಉಳಿಮೇಶ್ವರ ಗ್ರಾಮದ ಜನರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಅಂತ ಸೂಚನೆಯನ್ನ ನೀಡಿದ್ದಾರೆ. ಅಲ್ಲದೆ ಗ್ರಾಮದಲ್ಲಿ ಔಷಧ ಸಿಂಪಡಣೆ ಕೂಡ ಮಾಡಿದ್ದಾರೆ. ಕಳ್ಳ ಚಾಪೆ ಕೆಳಗೆ ತೂರಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ತೂರ್ತಾರೆ ಅನ್ನೋದಕ್ಕೆ ಅದೆಷ್ಟೋ ನಿದರ್ಶನಗಳನ್ನ ನೋಡಿದ್ದೇವೆ. ಇದೇ ರೀತಿ ಬೆಂಗಳೂರಿನಲ್ಲಿ ತನ್ನ ಮಾಲೀಕನ ಮನೆ ಕಳ್ಳತನ ಮಾಡಿ ಎಸ್ಕೇಪ್ ಆಗ್ತಾ ಇದ್ದ ಕಳ್ಳನನ್ನ ಬೆಂಗಳೂರು ಪೊಲೀಸರು ವಿಮಾನದಲ್ಲಿ ಹೋಗಿ ಹಿಡಿದ ಅಪರೂಪದ ಘಟನೆ ನಡೆದಿದೆ. ಪಶ್ಚಿಮ ಬಂಗಾಳದ ಬುದ್ನಾರ್ನ ಆರೋಪಿ ಬೆಂಗಳೂರಿನ ಬಿಲ್ಡರ್ ಮನೆಯಲ್ಲಿ ಸಹಾಯಕನಾಗಿ ಕೆಲಸ ಮಾಡ್ತಿದ್ದ.
ಮನೆ ಮಾಲೀಕರಿಗೆ ಕೊರೋನಾ ಪಾಸಿಟಿವ್ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಪರೀಕ್ಷೆಗೆಂದು ಹೋಗಿದ್ರು. ಮಾಲೀಕರು ಇಲ್ಲದನ್ನ ಕಂಡ ಆರೋಪಿ ಮನೆಯಲ್ಲಿದ್ದ 1.3 ಕೋಟಿ ರೂಪಾಯಿ ಮೌಲ್ಯದ ಅಮೂಲ್ಯವಾದ ವಸ್ತುಗಳನ್ನು ಕದ್ದು ಒಯ್ದಿದ್ದಾನೆ. ಬಳಿಕ ಪಶ್ಚಿಮ ಬಂಗಾಳದ ಹೌರಾಕ್ಕೆ ರೈಲು ಹತ್ತಿದ್ದಾನೆ. ಕಳ್ಳ ಯಶವಂತಪುರದ ರೈಲ್ವೆ ನಿಲ್ದಾಣದಿಂದ ರೈಲು ಹತ್ತುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅದಾಗಲೇ ರೈಲು ಹೋಗಿ ತುಂಬಾ ಹೊತ್ತು ಆಗಿದ್ರಿಂದ ತಡ ಮಾಡದ ಪೊಲೀಸರು ಕೋಲ್ಕತ್ತಾ ವಿಮಾನ ಹತ್ತಿದ್ದಾರೆ. ಆದ್ರಿಂದ ಅಲ್ಲಿಯೇ ಇಳಿದ ಪೊಲೀಸರು ರೈಲು ಬರೋದಕ್ಕಿಂತ ಮುಂಚಿತವಾಗಿ ರೈಲು ನಿಲ್ದಾಣ ತಲುಪಿದ್ದಾರೆ. ಅಲ್ಲಿಯೇ ಪೊಲೀಸರು ಆರೋಪಿಯನ್ನ ಬಂಧಿಸಿ ಕೇಸು ದಾಖಲಿಸಿ ತನಿಖೆಯನ್ನ ನಡೆಸುತ್ತಿದ್ದಾರೆ. ಕೇರಳದ ಪಾಲಕ್ಕಾಡ್ ಜಿಲ್ಲೆಯ ಕಾಂಜಿಕೋಡ್ನಲ್ಲಿ ಸಾರಾಯಿಗೆ ಸ್ಯಾನಿಟೈಸರ್ ಮಿಕ್ಸ್ ಮಾಡಿಕೊಂಡು ಕುಡಿದ ಪರಿಣಾಮ 5 ಸಾವನ್ನಪ್ಪಿದ್ದಾರೆ. ಮೃತರನ್ನ ರಾಮನ್, ಅಯ್ಯಪ್ಪನ್, ಅರುಣ್, ಶಿವನ್ ಹಾಗೂ ಮೂರ್ತಿ ಎಂದು ಗುರುತಿಸಲಾಗಿದೆ. ಇನ್ನು ಮಹಿಳೆಯರು ಸೇರಿದಂತೆ ಹಲವರು ಅಸ್ವಸ್ಥಗೊಂಡು ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಸ್ವಸ್ಥಗೊಂಡವರನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಅಲ್ಲದೆ ತಪ್ಪಿತಸ್ಥರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ರೈತ ಹೋರಾಟಗಾರ ಮಾರುತಿ ಮಾನ್ಪಡೆ ಸೊಲ್ಲಾಪುರದ ಖಾಸಗಿ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ. ಕೊರೋನಾ ಹಾಗೂ ನ್ಯುಮೋನಿಯಾದಿಂದ ಬಳಲ್ತಾ ಇದ್ದ ಅವರು ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಪ್ರಾಂತ ರೈತ ಸಂಘದ ರಾಜ್ಯಾಧ್ಯಕ್ಷರಾಗಿ ಮಾನ್ಪಡೆ ಸೇವೆಯನ್ನ ಸಲ್ಲಿಸಿದ್ರು. ಇನ್ನು ರೈತ ಮುಖಂಡ ಮಾರುತಿ ಮಾನ್ಪಡೆ ಅವರ ನಿಧನಕ್ಕೆ ಕಲಬುರಗಿಯ ಕಾಂಗ್ರೆಸ್ ಕಚೇರಿಯಲ್ಲಿ ಸಂತಾಪವನ್ನ ಸೂಚಿಸಲಾಯಿತು. ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ, ಮಾಜಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್, ಶಾಸಕ ಅಜಯ್ ಸಿಂಗ್ ಹಾಗೂ ಕಾಂಗ್ರೆಸ್ ಮುಖಂಡರು ಈ ವೇಳೆ ಉಪಸ್ಥಿತರಿದ್ದರು. ಅಖಂಡ ಶ್ರೀನಿವಾಸ್ ಮೂರ್ತಿ ಮನೆ ಮೇಲೆ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಮಾಜಿ ಮೇಯರ್ ಕಾಂಗ್ರೆಸ್ ಮುಖಂಡ ಸಂಪತ್ ರಾಜ್ ಅವರು ಆರೋಪಿ ಎಂದು ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ. ಇನ್ನು ಸಂಪತ್ ರಾಜ್ ಆರೋಪಿಗಳ ಜೊತೆ ಸಂಪರ್ಕದಲ್ಲಿದ್ದ ಬಗ್ಗೆ ಸಿಕ್ಕಿರುವ ಸುಳಿವನ್ನ ಆಧರಿಸಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಘಟನೆ ನಡೆದ ಸಂಜೆ 6ರಿಂದ ತಡರಾತ್ರಿ 2 ಗಂಟೆಯವರೆಗೂ ಆರೋಪಿಗಳಿಗೆ ಕಾಂಗ್ರೆಸ್ ಮುಖಂಡ ಸಂಪತ್ ರಾಜ್ ಮೊಬೈಲ್ ಫೋನ್ನಲ್ಲಿ ಮಾಡಿರುವ ಕರೆಗಳ ವಿವರಗಳು ಇದೀಗ ಬಹಿರಂಗಗೊಂಡಿವೆ. ಅಷ್ಟೇ ಅಲ್ಲದೆ ಈ ಗಲಭೆ ಪೂರ್ವ ನಿಯೋಜಿತ ಎನ್ನುವುದನ್ನು ಸಾಬೀತು ಮಾಡುವಂತೆ ಇದೇ ಆರೋಪಿಗಳು ಘಟನಾ ಸ್ಥಳದ ಸುತ್ತಮುತ್ತಲೂ ಇದ್ದುಕೊಂಡೇ ಸಂಪತ್ ರಾಜ್ ಜೊತೆ ನೇರವಾಗಿ ಮಾತುಕತೆ ನಡೆಸ್ತಾ ಇದ್ರು ಎಂದು ಮೊಬೈಲ್ ಟವರ್ ಲೊಕೇಶನ್ ಮೂಲಕ ಸಾಬೀತಾಗಿದೆ. ಸೊನ್ನೆ ಬ್ಯಾರೇಜ್ನಿಂದ ಭಾರೀ ಪ್ರಮಾಣದ ನೀರು ಭೀಮಾ ನದಿಗೆ ಬಿಟ್ಟ ಹಿನ್ನೆಲೆ ಭೀಮಾ ನದಿ ಉಕ್ಕಿ ಹರಿತಾ ಇದೆ. ಹೀಗಾಗಿ ಪ್ರವಾಹದಿಂದ ರೋಸಿ ಹೋಗಿರುವ ಗ್ರಾಮಸ್ಥರು ನದಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಭೀಮಾ ನದಿ ಶಾಂತವಾಗಲೆಂದು ಗ್ರಾಮಸ್ಥರು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಬೀದರ್ನಲ್ಲಿ ಮಳೆಯ ಆರ್ಭಟಕ್ಕೆ ಐತಿಹಾಸಿಕ ಶಾಗಾಗಂಜ್ ಕಮಾನ್ ಗೋಡೆ ಕುಸಿದಿದೆ. ಭಾರೀ ಮಳೆಯ ಹಿನ್ನೆಲೆ ಕಮಾನಿನ ಗೋಡೆಗಳು ನೆನೆದಿದ್ವು. ಪರಿಣಾಮ ಇಂದು ಬೆಳಗಿನ ಜಾವ ಕಮಾನಿನ ಗೋಡೆ ಕುಸಿದಿದೆ. ಈ ಶಾಹಗಂಜ್ ಕಮಾನನ್ನ ಬಹುಮನಿ ಸುಲ್ತಾನರ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಭಾರತೀಯ ಸಿನಿಮಾ ರಂಗದಲ್ಲಿ ಹೊಸ ಇತಿಹಾಸ ಸೃಷ್ಟಿ ಮಾಡಿದ ದಿಲ್ವಾಲೆ ದುನಿಯಾ ಲೇ ಜಾಯೆಂಗೆ ಸಿನಿಮಾ ರಿಲೀಸ್ ಆಗಿ ಇಂದಿಗೆ ಬರೋಬ್ಬರಿ 25 ವರ್ಷ. ಈ ಬಗ್ಗೆ ತಮ್ಮ ಟ್ವಿಟರ್ ಖಾತೆಯಲ್ಲಿ ಖುಷಿ ಹಂಚಿಕೊಂಡಿರುವ ನಟ ಶಾರುಖ್ ಖಾನ್, ರಾಜ್ ಹಾಗೂ ಸಿಮ್ರಾನ್ಗೆ ನೀವು ತೋರಿಸ್ತಾ ಇರುವ ಪ್ರೀತಿಗೆ ನಾವು ಸದಾ ಚಿರಋಣಿ ಅಂತ ಬರೆದುಕೊಂಡಿದ್ದಾರೆ. 1995 ಅಕ್ಟೋಬರ್ 20ರಂದು ರಿಲೀಸ್ ಆದ ಈ ಸಿನಿಮಾದಲ್ಲಿ ಶಾರುಖ್ ಖಾನ್ ಹಾಗೂ ಕಾಜೋಲ್ ನಾಯಕ ನಾಯಕಿಯಾಗಿ ಮಿಂಚಿದ್ರು. ಚೆನ್ನೈನ ಕುಮಾರನ್ ಸಿಲ್ಕ್ ಬಟ್ಟೆ ಅಂಗಡಿಯನ್ನ ಚೆನ್ನೈನ ಕಾರ್ಪೊರೇಷನ್ ಅಧಿಕಾರಿಗಳು ಇದೀಗ ಸೀಲ್ ಡೌನ್ ಮಾಡಿದ್ದಾರೆ. ಇದಕ್ಕೆ ಕಾರಣ ಅಕ್ಟೋಬರ್ 19ರಂದು ಪ್ರಿಯಾಂಕಾ ಕತಿಮೂರ್ತಿ ಎಂಬವರು ಕುಮಾರನ್ ಸಿಲ್ಕ್ನಲ್ಲಿ ಜನಸಂದಣಿ ಇರುವ ಬಗ್ಗೆ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು. ಕುಮಾರನ್ ಸಿಲ್ಕ್ ಬಟ್ಟೆ ಅಂಗಡಿಯಲ್ಲಿ ಸಾಮಾಜಿಕ ಅಂತರವೂ ಇಲ್ಲ. ಬಟ್ಟೆ ಖರೀದಿಸಲು ನೆರೆದಿರುವಂತಹ ಜನರು ಮಾಸ್ಕ್ ಕೂಡ ಧರಿಸಿಲ್ಲ. ಕೊರೋನಾ ಸೋಂಕಿನ ಮುಂಜಾಗ್ರತಾ ಕ್ರಮವನ್ನ ಈ ಬಟ್ಟೆ ಮಳಿಗೆ ಗಾಳಿಗೆ ತೂರಿದೆ. ಇದರ ಬಗ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಅಂತ ಅವರು ಟ್ವೀಟ್ ಮೂಲಕ ಒತ್ತಾಯಿಸಿದ್ರು. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಅಂಗಡಿಗೆ ತೆರಳಿದಂತಹ ಚೆನ್ನೈ ಕಾರ್ಪೊರೇಷನ್ ಅಧಿಕಾರಿಗಳು ಕುಮಾರನ್ ಸಿಲ್ಕ್ ಬಟ್ಟೆ ಅಂಗಡಿಯನ್ನ ಕೊರೋನಾ ಸೋಂಕಿನ ಮುಂಜಾಗ್ರತಾ ಕ್ರಮ ಕೈಗೊಳ್ಳದ ಕಾರಣ ಸೀಲ್ ಡೌನ್ ಮಾಡಿದ್ದಾರೆ. ಈ ಮೂಲಕ ಬಹುದೊಡ್ಡ ಬಟ್ಟೆ ಅಂಗಡಿಯನ್ನ ಬಂದ್ ಮಾಡಿಸಿದ್ದಾರೆ. ತಮಿಳು ನಟ ವಿಜಯ್ ಸೇತುಪತಿ ಸಾಮಾಜಿಕ ಒತ್ತಡದಿಂದ ಪಾರಾಗಲು ನಿನ್ನೆ ಶ್ರೀಲಂಕಾದ ಸ್ಪೇನ್ ಮಾಂತ್ರಿಕ ಮುತ್ತಯ್ಯ ಮುರಳೀಧರನ್ ಜೀವನಾಧಾರಿತ ಚಿತ್ರದಿಂದ ನಿರ್ಗಮಿಸಿದ್ರು. ಆದರೆ ಕಿಡಿಗೇಡಿಗಳು ಇದೇ ವಿಚಾರಕ್ಕೆ ಸಂಬಂಧಿಸಿ ಸೇತುಪತಿಗೆ ಟ್ರೋಲ್ ಮಾಡೋದನ್ನ ಮುಂದುವರೆಸಿದ್ದಾರೆ.
ಚಿತ್ರದಿಂದ ನಿರ್ಗಮಿಸಿದ ಕೆಲವೇ ಗಂಟೆಗಳಲ್ಲಿ ನಟನ ಟೈಮ್ ಲೈನ್ನಲ್ಲಿ ಅವರ ಮಗಳಿಗೆ ಅತ್ಯಾಚಾರದ ಬೆದರಿಕೆಯನ್ನ ಒಡ್ಡುವ ಮೂಲಕ ಕೆಲವರು ಸಭ್ಯತೆಯನ್ನ ಮೀರಿದ್ದಾರೆ. ಗಾಯಕ ಚಿನ್ಮಯ್ ಶ್ರೀಪಾದ ಕೆಟ್ಟದಾಗಿ ಮಾಡಿರುವ ಟ್ವೀಟ್ ಅನ್ನ ಚೆನ್ನೈ ಪೊಲೀಸ್ ಹಾಗೂ ಅಡ್ಯಾರ್ ಪೊಲೀಸ್ ಆಯುಕ್ತರಿಗೆ ಟ್ಯಾಗ್ ಮಾಡಿದ್ದಾರೆ. ಮರಕ್ಕೆ ಸಿಡಿಲು ಬಡಿದ ಪರಿಣಾಮ ಮರದ ಕೆಳಗೆ ಇದ್ದ 6 ಮೇಕೆಗಳು ಸಾವನ್ನಪ್ಪಿರುವಂತಹ ಘಟನೆ ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಚಿತ್ತಾಪುರ ಸಾಯಿ ಕ್ಯಾಂಪ್ ಬಳಿ ನಡೆದಿದೆ. ಚಿತ್ತಾಪುರ ಗ್ರಾಮದ ಬಸವಪ್ಪ ಹನುಮಪ್ಪ ಅಂಬಿಗೇರ ಅವರಿಗೆ ಸೇರಿದ ಮೇಕೆಗಳು ಇವಾಗಿದ್ದು, ಇದರಿಂದ 60,000 ರೂಪಾಯಿ ನಷ್ಟವಾಗಿದೆ ಎಂದು ಮೇಕೆಗಳ ಮಾಲೀಕ ತಿಳಿಸಿದ್ದಾರೆ. ಅರಕಲಗೂಡು ರಾಮನಾಥಪುರ ಸಂಪರ್ಕಿಸುವ ರಾಜ್ಯ ಹೆದ್ದಾರಿಯಲ್ಲಿ ಮುತ್ತಿಗೆ ಗ್ರಾಮದ ಸಮೀಪ ಜಿಯೋ ಕಂಪನಿಯವರು ತೆಗೆದಿದ್ದ ಗುಂಡಿಗೆ ನಿಂಗರಾಜ್ ಎಂಬವರಿಗೆ ಸೇರಿದ ಹಸು ಬಿದ್ದು ಸಾವನ್ನಪ್ಪಿದೆ. ಮೊದಲೇ ಸಂಕಷ್ಟದಲ್ಲಿದ್ದ ನಿಂಗರಾಜ್ ಅವರಿಗೆ ಇದು ಮತ್ತೊಂದು ಸಂಕಷ್ಟವನ್ನ ತಂದೊಡ್ಡಿದೆ. ಹೀಗಾಗಿ ಈ ಕೂಡಲೇ ಕಂಪನಿಯವರು ಮೃತಪಟ್ಟಿರುವ ಹಸುವಿನ ಮಾಲೀಕರಿಗೆ ಸೂಕ್ತವಾದ ಪರಿಹಾರವನ್ನ ಕೊಡಿಸಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಉತ್ತರ ಕರ್ನಾಟಕದ ಭಾಗದಲ್ಲಿ ಕೆಲ ದಿನಗಳಿಂದ ಸುರಿತಾ ಇರುವಂತಹ ಮಳೆ ಜನಜೀವನವನ್ನೇ ಅತಂತ್ರಗೊಳಿಸಿದೆ. ಅದರಲ್ಲೂ ಮಳೆಯಿಂದ ಬೆಳೆಗಳನ್ನ ಕಳೆದುಕೊಂಡಿರುವ ರೈತರ ಪಾಡು ಹೇಳತೀರದಾಗಿದೆ. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ತಿಮ್ಮಾಪುರ ಗ್ರಾಮದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ಈರುಳ್ಳಿ ಬೆಳೆಯನ್ನ ಬೆಳೆಯಲಾಗಿತ್ತು. ಈರುಳ್ಳಿ ಕಟಾವಿಗೆ ಬಂದ ಸಮಯದಲ್ಲಿ ಮಳೆಯಿಂದಾಗಿ ಬೆಳೆ ನಾಶವಾಗಿದೆ. ಹಾಗಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದೆ. ಅಲಸ್ಕಾದ ನೈಋತ್ಯ ಕರಾವಳಿಯಲ್ಲಿ ಭಾರೀ ಭೂಕಂಪ ಸಂಭವಿಸಿದೆ. ರೆಕ್ಟರ್ ಮಾಪಕದಲ್ಲಿ 7.5 ತೀವ್ರತೆ ದಾಖಲಾಗಿದ್ದು, ಭೂಕಂಪದ ಬೆನ್ನಲ್ಲೇ ಸುನಾಮಿ ಎಚ್ಚರಿಕೆಯನ್ನ ನೀಡಲಾಗಿದೆ. ಅಲಸ್ಕಾ ಕರಾವಳಿಯಲ್ಲಿ ಸುನಾಮಿ ಅಲೆಗಳು ಕಾಣಿಸಿಕೊಂಡಿವೆ. ಸದ್ಯಕ್ಕೆ ಯಾವುದೇ ಮಾಹಿತಿ ಇಲ್ಲ ಎಂದು ಅಮೆರಿಕ ಸರ್ಕಾರ ಪ್ರಕಟಿಸಿದೆ. ಕೊರೋನಾ ವೈರಸ್ ಬಿಕ್ಕಟ್ಟು ಚಿತ್ರರಂಗದ ಮೇಲೂ ದೊಡ್ಡ ಪರಿಣಾಮ ಬೀರಿದೆ. 6 ತಿಂಗಳು ಚಿತ್ರೀಕರಣ ನಡೆದಿಲ್ಲ. ಚಿತ್ರಮಂದಿರದಲ್ಲಿ ಸಿನಿಮಾ ಪ್ರದರ್ಶನ ಆಗಿಲ್ಲ. ಕಾರ್ಮಿಕರಿಗೆ ಸಂಬಳ ನೀಡಿಲ್ಲ. ಶೂಟಿಂಗ್ ಉಪಕರಣಗಳಿಗೆ ಬಾಡಿಗೆ ಕಟ್ಟೋದಕ್ಕೆ ದುಡ್ಡಿಲ್ಲ. ಈಗ ನಿಧಾನವಾಗಿ ಇಂಡಸ್ಟ್ರಿ ಚೇತರಿಕೆ ಕಾಣ್ತಾ ಇದೆ. ಚಿತ್ರಮಂದಿರಗಳು ತೆರೆದಿವೆ, ಆದರೆ ಪ್ರೇಕ್ಷಕರ ಕೊರತೆ ಎದುರಾಗಿದೆ. ಸಿನಿಮಾ ರಿಲೀಸ್ ಮಾಡಿದ್ರೆ ಕಲೆಕ್ಷನ್ ಆಗಲ್ಲ ಎಂಬ ಆತಂಕ ಕಾಡ್ತಾ ಇದೆ. ಹಾಕಿದ ಬಂಡವಾಳವು ವಾಪಸ್ಸಾಗುತ್ತಾ ಅನ್ನೋ ಚಿಂತೆಗೆ ನಿರ್ಮಾಪಕರು ಬಿದ್ದಿದ್ದಾರೆ. ಇಂತಹ ಸಂಕಷ್ಟದ ಸಮಯದಲ್ಲಿ ಕಲಾವಿದರು, ತಂತ್ರಜ್ಞರು, ನಿರ್ಮಾಪಕರ ಸಹಾಯಕ್ಕೆ ನಿಲ್ಲಬೇಕು. ಸಂಭಾವನೆ ಕಡಿಮೆ ಮಾಡುವುದಕ್ಕೆ ತಮಿಳು ನಿರ್ಮಾಪಕರ ಸಂಘ ಕಲಾವಿದರಲ್ಲಿ ಮನವಿಯನ್ನ ಮಾಡಿದೆ. ಲಂಡನ್ನಿಂದ ಪಾರ್ಸಲ್ ಬಂದಿದೆ. ಪಾರ್ಸಲ್ ಪಡೆಯೋದಕ್ಕೆ ವಿವಿಧ ಚಾರ್ಜ್ಗಳನ್ನ ಕಟ್ಟಬೇಕು ಅಂತ ನಂಬಿಸಿ ಯುವಕನೊಬ್ಬನಿಗೆ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿರುವ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಹುಬ್ಬಳ್ಳಿಯ ನವನಗರ ನಿವಾಸಿ ಪ್ರಮೋದ್ ಕುಲಕರ್ಣಿ ವಂಚನೆಗೆ ಒಳಗಾದಂಥ ಯುವಕ. ಲಂಡನ್ನಿಂದ ದುಬಾರಿ ಬೆಲೆಯ ಗಿಫ್ಟ್ ನೀಡೋದಾಗಿ ಆಮಿಷವೊಡ್ಡಿ ಮನೆಗೆ ಕೊರಿಯರ್ ಪಾರ್ಸಲ್ ಕಳುಹಿಸುತ್ತೇವೆ ಎಂದು ಇಬ್ಬರು ಕದಿಮರು ಹಿಂದಿ ಭಾಷೆಯಲ್ಲಿ ಮಾತನಾಡಿ ನಂಬಿಕೆ ಬರೋ ರೀತಿ ವರ್ತಿಸಿದ್ದಾರೆ. ಬಳಿಕ ಪ್ರಮೋದ್ ಅವರ ಬ್ಯಾಂಕ್ ಖಾತೆಯಿಂದ ಹಂತ ಹಂತವಾಗಿ 5,15,549 ರೂಪಾಯಿ ಹಣ ವರ್ಗಾವಣೆ ಮಾಡಿಕೊಂಡು ಮೋಸ ಮಾಡಿದ್ದಾರೆ. ಲಂಡನ್ನಿಂದಲೇ ವಾಟ್ಸಾಪ್ ಕಾಲ್, ಚಾಟ್ ಮಾಡಿರುವಂತೆ ನಂಬಿಸಿ ವಂಚನೆ ಮಾಡಿದ್ದಾರೆ. ಈ ಸಂಬಂಧ ಹುಬ್ಬಳ್ಳಿಯ ಸೈಬರ್ ಕ್ರೈಂ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಅಕ್ರಮವಾಗಿ ತಲೆ ಎತ್ತಾ ಇರೋ ಬಾರ್ ಅಂಡ್ ರೆಸ್ಟೋರೆಂಟ್ ಅನ್ನ ಸಕ್ರಮಗೊಳಿಸಲು ಆದೇಶಿಸಿರುವ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ತಾಲೂಕು ಆಡಳಿತದ ವಿರುದ್ಧ ಬೆಳಕವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸೋಮಪಿ ನೇತೃತ್ವದಲ್ಲಿ ಕಪ್ಪು ಪಟ್ಟಿ ಧರಿಸಿ ಮಳವಳ್ಳಿ ತಾಲೂಕು ಬೆಳಕವಾಡಿ ಗ್ರಾಮ ಪಂಚಾಯಿತಿ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಿದ್ದಾರೆ. ಈ ಹೋರಾಟ ಯಾವ ನಾಗರಿಕರ ಜೊತೆಗೂಡಿ ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಸದಸ್ಯರ ಜೊತೆಗೂಡಿ ಯಾವ ಉಗ್ರ ಸ್ವರೂಪ ಪಡಿತಕ್ಕಂಥ ಸೂಚನೆಗಳನ್ನು ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಾವು ಇಷ್ಟಕ್ಕೆ ಬರೀ ಪಂಚಾಯಿತಿ ಮೆಂಬರ್ಗಳು ಮಾಡ್ತಾ ಇದ್ದಾರೆ. ಅವ್ರು ಏನು ಮಾಡಲಿಕ್ಕೆ ಆಗ್ತದೆ? ನಾವು ಜಿಲ್ಲಾಡಳಿತ ನಮ್ಮದೇ ಅಧಿಕಾರ, ನಮ್ಮದೇ ಇದು ಅಂತೇಳಿ ಅವರು ಏನಾದರೂ ಉದಾಸೀನ ತೋರದಲ್ಲಿ ಅವ್ರ ಮೇಲೆ ಏನು ಕ್ರಮ ತಗೋಬೇಕು, ಅವ್ರ ವಿರುದ್ಧ ಯಾವ ರೀತಿ ಹೋರಾಟ ಮಾಡಬೇಕು ಅಂಥೇಳಿ ದೊಡ್ಡ ಮಟ್ಟದ ಹೋರಾಟ ಮಾಡಲಿಕ್ಕೂ ನಾವು ತಯಾರಿದ್ದೀವಿ. ನಂಜನಗೂಡು ತಾಲೂಕಿನಲ್ಲಿರುವ ನಂಜುಂಡೇಶ್ವರನ ದೇವಾಲಯಕ್ಕೆ ಸೇರಿದ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಮಳಿಗೆಗಳನ್ನು ನಿರ್ಮಿಸಲಾಗಿತ್ತು. ತಹಶೀಲ್ದಾರ್ ಮಹೇಶ್ ಕುಮಾರ್ ಹಾಗೂ ನಗರಸಭೆ ಆಯುಕ್ತ ಕರಿಬಸವಯ್ಯ ಕೋಟಿ ಬೆಲೆ ಬಾಳುವ ಸರ್ಕಾರಿ ಜಾಗವನ್ನು ರಕ್ಷಿಸಲು ಮುಂದಾಗಿದ್ದಾರೆ. ಇಂದು ಮಹೇಶ್ ಕುಮಾರ್ ಸುಮಾರು 5ಕ್ಕೂ ಹೆಚ್ಚು ಪೆಟ್ಟಿಗೆ ಅಂಗಡಿಗಳನ್ನು ಜೆಸಿಬಿ ಮುಖಾಂತರ ನೆಲಸಮ ಮಾಡಿಸಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಸರ್ಕಾರಿ ಜಾಗವನ್ನು ರಕ್ಷಿಸಿದ್ದಾರೆ. ಸೌದೆ ಮಂಡಿ ಮತ್ತು ಕೆಲವು ಸಣ್ಣ ಪುಟ್ಟ ಅಂಗಡಿಗಳನ್ನು ಹಾಕ್ಕೊಂಡಿದ್ದಾರೆ. ಸದರಿ ಜಾಗವನ್ನು ಒತ್ತುವರಿ ತೆರವು ಮಾಡಿ ಸರ್ಕಾರದ ವಶಕ್ಕೆ ಪಡೆಯಲಿಕ್ಕೆ ಇವತ್ತು ನಾವೆಲ್ಲ ಸೇರಿ ಬಂದಿದ್ದೀವಿ. ಇವತ್ತು ಜನ ಮನವಿ ಮೇರೆಗೆ 2 ದಿವಸ ಕಾಲಾವಕಾಶ ಕೋರಿದ್ದಾರೆ. 2 ದಿನ ಕಾಲಾವಕಾಶ ಕೊಡ್ತಾ ಇದ್ದೀವಿ. ಬುಧವಾರ ಬೆಳಗ್ಗೆ 11 ಗಂಟೆಗೆ ಸದರಿ ಸ್ಥಳವನ್ನು ಸರ್ಕಾರ ವಶಕ್ಕೆ ಪಡೆಯಲಿಕ್ಕೆ
ಎಲ್ಲ ಕ್ರಮ ವಹಿಸ್ತೇವೆ. ಸಾಗರ ತಾಲೂಕಿನ ಕೆಳದಿ ಬಂದಗದ್ದೆಯ ರಾಜಗುರು ಹಿರೇಮಠದಲ್ಲಿ ಈ ಬಾರಿ ವಿಜಯದಶಮಿಯ ದಿನ ಪಚ್ಚಲಿಂಗ ದರ್ಶನಕ್ಕೆ ಸಾರ್ವಜನಿಕರಿಗೆ ಅವಕಾಶವಿಲ್ಲ ಅಂತ ಮಠದ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದ್ದಾರೆ. ಬ್ಯಾಂಕ್ ಲಾಕರ್ನಲ್ಲಿ ಪಚ್ಚಲಿಂಗ ಇಟ್ಟಿದ್ದ ಕಾರಣ 22 ವರ್ಷಗಳಿಂದ ದರ್ಶನಕ್ಕೆ ಅವಕಾಶ ಇರಲಿಲ್ಲ. 1996-97ರ ನವರಾತ್ರಿ ಸಮಯದಲ್ಲಿ ದೊರೆತಾ ಇದ್ದ ಅಪರೂಪದ ಪಚ್ಚಲಿಂಗ ದರ್ಶನವು ನಿಂತು ಹೋಗಿತ್ತು. ಕಳೆದ ವರ್ಷ ವಿಜಯದಶಮಿ ದಿನ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಸಂಸದ ಬಿವೈ ರಾಘವೇಂದ್ರ ಹಾಗೆ ಶಾಸಕ ಹರತಾಳು ಹಾಳಪ್ಪ ಅವರ ಸಹಕಾರದಿಂದ ಪಚ್ಚಲಿಂಗವನ್ನ ಮಠಕ್ಕೆ ತರಿಸಿ ಭಕ್ತರ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿತ್ತು. ಆದರೆ ಈ ಬಾರಿ ಕೋವಿಡ್ ಮಾರ್ಗಸೂಚಿಯನ್ನ ಪಾಲಿಸುವ ದೃಷ್ಟಿಯಿಂದ ದರ್ಶನಕ್ಕೆ ಅವಕಾಶ ನೀಡ್ತಾ ಇಲ್ಲ ಅಂತ ಸ್ವಾಮೀಜಿ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರದಿಂದ ಅನುದಾನ ತರಲು ಅಧಿಕಾರಿಗಳು ಹಾಗೂ ಸಚಿವರ ಕೈಕಾಲು ಹಿಡಿಯುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಶಾಸಕ ಕೆ ಮಹದೇವ್ ಭಾವುಕರಾಗಿ ಸಭೆಯಲ್ಲಿ ಕಣ್ಣೀರಿಟ್ಟಂತಹ ಘಟನೆ ಪಿರಿಯಾಪಟ್ಟಣ ತಾಲೂಕಿನ ಚಪ್ಪರದಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಪಿರಿಯಾಪಟ್ಟಣ ತಾಲೂಕಿನ ಚಪ್ಪರದಹಳ್ಳಿ ಗ್ರಾಮದಲ್ಲಿ ಸುಮಾರು 16 ಕೋಟಿ ರೂಪಾಯಿಗಳ ವೆಚ್ಚದ ಗೊರಹಳ್ಳಿ, ಹಾರನಹಳ್ಳಿ, ಅಂಬೇಲಾರೆ, ಚೆನ್ನಕೇಶವಪುರ, ದೊಡ್ಡ ಕಮರಹಳ್ಳಿ ಮಾರ್ಗದ ಮುಖ್ಯ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನ ನೆರವೇರಿಸಿದ್ರು. ಈ ವೇಳೆ ಮಾತನಾಡಿದ ಅವರು ಸರ್ಕಾರದ ವಿರುದ್ಧ ಬೇಸರವನ್ನ ವ್ಯಕ್ತಪಡಿಸಿದ್ರು. ಚಾಲನೆ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ನಮ್ಮ ಚಪ್ಪರದಲ್ಲಿ ಗ್ರಾಮದ ವ್ಯಾಪ್ತಿನಲ್ಲಿ 900 ಮೀಟರ್ ಸಿಸಿ ರಸ್ತೆ, 900 ಮೀಟರ್ ಡ್ರೈನೇಜು, ಇನ್ನು ಉಳಿದು 18 ಅಡಿ ಉತ್ತಮವಾದಂಥ ಟಾರ್ ರಸ್ತೆ. ಬಹುಶಃ ಒಂದು 16 ವರ್ಷ ನಮ್ಮನ್ನು ನೀವೇನು ಕೇಳಬಾರ್ದು ಅಂತ ಸುಭದ್ರವಾದಂಥ ಕಾಮಗಾರಿಗೆ ಹಣ ಮಂಜೂರಾತಿ ಮಾಡಿಸ್ಕೊಳ್ಳೋದ್ರ ಜೊತೆಗೆ ಗೊರಳ್ಳಿಯಿಂದ ಪ್ರಾರಂಭ ಆಗ್ತಕ್ಕಂಥ ಈ ಒಂದು ರಸ್ತೆ ಅಭಿವೃದ್ಧಿ ಕೆಲಸ. ಮುಜರಾಯಿ ಇಲಾಖೆ ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿಯ ದಿವ್ಯ ನಿರ್ಲಕ್ಷ್ಯದಿಂದ ನಂಜನಗೂಡಿನ ಶ್ರೀಕಂಠೇಶ್ವರನ ಪುರಾತನ ರಥ ಹಾಗೂ ವಾಹನ ಮಂಟಪ ಗೆದ್ದಲು ಹಿಡಿದು ಹಾಳಾಗಿದೆ. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಸುಮಾರು 200 ವರ್ಷಗಳ ಹಿಂದೆ ನಂಜುಂಡೇಶ್ವರನಿಗಾಗಿ ಮಾಡಿಸಿಕೊಟ್ಟ ಅಪೂರ್ವ ರಥ ಹಾಗೂ ವಾಹನ ಮಂಟಪಗಳು ಸಂಪೂರ್ಣವಾಗಿ ಹಾಳಾಗಿವೆ. ಇದರಿಂದಲೇ ಸಾಕಷ್ಟು ಕಷ್ಟಗಳು ಎದುರಾಗ್ತಾ ಇವೆ ಅಂತ ಅರ್ಚಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಶ್ವಾರೋಹ, ಗಜಾರೋಹ, ಎಲ್ಲ ಥರದ್ದು ರಥಗಳು ಇದೆ ಒಳಗಡೆ. ಅದರಲ್ಲೆಲ್ಲ ಮುಂಚೆ ರಥ ಎಲ್ಲ ಹೋಗೋದು. ಈಗ ರಥಗಳನ್ನೆಲ್ಲ ಏನೂ ನಡೆಸೋದು ಇಲ್ಲ, ಏನೂ ನಡೀತಾನೂ ಇಲ್ಲ. ಒಳಗಡೆ ಆಗೋದ ಕಾರ್ಯಕಲ್ಪಗಳನ್ನೇ ಸರಿಯಾಗಿ ಮಾಡ್ತಿಲ್ಲ. ಈಗ ಎಲ್ಲ ಹಂಗಂಗೆ ಇದಾಗಿದೆ. ಇದೆಲ್ಲ ದುರಸ್ತಿಯಾಗಿ ತುಂಬ ವರ್ಷಗಳೇ ಆಗೋಗಿದೆ. 25-30 ವರ್ಷ ಆಗ್ತಾ ಬಂತು. ಇನ್ನು ಮುಂದೇನಾದ್ರು ಈ ದೇವಸ್ಥಾನದಲ್ಲಿರೋ ಸಮಿತಿಯವರಾಗ್ಬೋದು ಅಥವಾ ಇಲ್ಲಿ ಶಾಸಕರಾಗ್ಬೋದು, ಇಲ್ಲಿ ಒಂದು ಯಾರೇ ಜನತೆ ಆಗ್ಬೋದು, ಎಲ್ಲರೂ ದೇವಸ್ಥಾನದಿಂದ ಕಾರ್ಯ ಮಾಡ್ತಾರೆ, ಕಾರ್ಯಗಾರರಾಗ್ಬೋದು, ಯಾರು ಅವ್ರ ಬಗ್ಗೆ ಆಸಕ್ತಿ ವಹಿಸಿ ಇನ್ನು ಮುಂದೇನಾದ್ರು ಇದನ್ನು ಒಂದು ಹಂತಕ್ಕೆ ತಂದು ಎಲ್ಲ ಕ್ಲೀನಾಗಿ ರೆಡಿ ಮಾಡಬೇಕು ಅನ್ನೋ ನನ್ನ ಮನವಿ. ಶ್ರೀ ಶ್ರೀಕಂಠ ಸ್ವಾಮಿ ದೇವಸ್ಥಾನ ಸೇರಿದಂಥ ವಾಹನ ಮಂಟಪ ಇದನ್ನು ನಮ್ಮ ಮೈಸೂರು ಮಹಾರಾಜರು ಇದನ್ನ ಕಟ್ಟಿಸಿದಂಥದ್ದು. ತುಂಬ ಪುರಾತನವಾದಂತಹ ವಾಹನ ಮಂಟಪ. ಎಲ್ಲ ಒಳಗಡೆ ಸಾಗುವಾನಿ ಅಂತ ಮರಗಳು ಇರೋದು, ತುಂಬ ಬೆಲೆ ಮರಗಳು. ಆದ್ದರಿಂದ ಒಳಗಡೆ ಇರೋಂಥ ವಾಹನಗಳು ನಂದಿ ವಾಹನ, ಕೈಲಾಸ ಪರ್ವತ ವಾಹನ, ಆನೆ ವಾಹನ, ಸುಮಾರು ವಾಹನಗಳಿವೆ. ಎಲ್ಲ ತುಂಬ ಬೆಲೆ ಬಾಳುವಂಥ ವಾಹನಗಳು. ಇಂಥ ವಾಹನ ಮಂಟಪ ಸುಮಾರು ದಿವಸ ದುರಸ್ತಿ ಬಿದ್ದು ಎಲ್ಲ ಹಾಳಾಗಿ ಮಳೆಯಲ್ಲಿ ನೆಂದು ಗಿಡ ಗಂಟೆಗಳೆಲ್ಲ ಬೆಳೆದು ತುಂಬ ವರ್ಷಗಳ ದುಸ್ಥಿತಿ ಬಂದ್ಬಿಟ್ಟಿದೆ. ನಾವು ಹಲವಾರು ಬಾರಿ ಮನವಿ ಮಾಡೋದ್ರ ಬಗ್ಗೆ ಏನೂ ಆಗಿಲ್ಲ. ಅದಲ್ಲದೆ ಅಕ್ಕಪಕ್ಕರ ನಿವಾಸಿಗಳ ಮನೆಗಳು ತುಂಬ ತೊಂದರೆ ಆಗ್ತಾಯಿದೆ. ಇಲ್ಲಿ ಕೋತಿಗಳು, ಹಾವುಗಳು ಸಿಕ್ಕಾಬಿಟ್ಟೆ ಇದೆ. ಮಕ್ಕಳು ತಿರುಗಾಡೋಕೆ ತೊಂದರೆ ಆಗ್ತಿದೆ. ಎಲ್ಲ ಗುತ್ತಿಗಳು ಬೆಳೆದಂಗೆ ಆಗಿದೆ. ಪ್ರವಾಹದಲ್ಲಿ ಕೊಚ್ಚಿ ಹೋದವರ ಕುಟುಂಬಕ್ಕೆ ಪರಿಹಾರ ನೀಡಬೇಕು ಅಂತ ತಾಲೂಕು ಜೆಡಿಎಸ್ ಪಕ್ಷದ ಅಧ್ಯಕ್ಷ ಬಿಡಿ ಪಾಟೀಲ್ ಒತ್ತಾಯಿಸಿದ್ದಾರೆ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನಲ್ಲಿ ಪ್ರವಾಹಕ್ಕೆ ತುತ್ತಾಗಿರುವ ಬರಗುಡಿ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅವರು ಪರಿಹಾರ ಒದಗಿಸುವ ಭರವಸೆಯನ್ನ ನೀಡಿದ್ದಾರೆ. ಇವತ್ತು ಸರ್ಕಾರ ತಕ್ಷಣ
ಪರಿಹಾರ ಕೊಡಬೇಕು ಅಂತ ತಿಳ್ಕೊಂಡು ಇವತ್ತು ಬರಗೂಡಿ ಗ್ರಾಮದ ಜನತೆ ಇದ್ದಾರೆ. ಅದಕ್ಕಾಗಿ ತಕ್ಷಣ ರೈತರಿಗೆ ಪರಿಹಾರ ಕೊಡಬೇಕಂತ ತಿಳ್ಕೊಂಡು ನಾನು ಸರ್ಕಾರ ಈ ಬರಗೂಡಿ ಗ್ರಾಮದ ರೈತಾಪಿ ಜನರ ಪರವಾಗಿ ಮತ್ತು ಇಲ್ಲಿ ಕೂಲಿ ಕಾರ್ಮಿಕರ ಪರವಾಗಿ ಕೃಷಿ ಕಾರ್ಮಿಕರ ಪರವಾಗಿ ಇವತ್ತು ನಾನು ವಿನಂತಿಸ್ತೇನೆ. ಇವತ್ತು ಮನೆಗಳು ಕೂಡ ನೀರು ಹೋಗ್ತಾವೆ ಕೆಲವೊಂದು, ಅವರಿಗೂ ಕೂಡ ಪೂರ್ಣ ಇವತ್ತು ಒಟ್ಟು ಬರಗೂಡಿ ಜನರು ಇವತ್ತು ಒಬ್ಬರು ಇಬ್ಬರಲ್ಲ ಎಲ್ಲರಿಗೂ ಕೂಡ ಶಾಶ್ವತ ಪರಿಹಾರ ಕೊಡಬೇಕು. ಹಿಂದೆಲ್ಲ ಮಳೆ ಇಲ್ಲ ಬೆಳೆ ಇಲ್ಲ ಅಂತ ಕೊರಗ್ತಾ ಇದ್ದ ಉತ್ತರ ಕರ್ನಾಟಕದ ಮಂದಿ ಇದೀಗ ವರುಣನ ಹೆಸರು ಕೇಳಿದ್ರೆ ಸಾಕು ಬೆಚ್ಚಿ ಬೀಳ್ತಾರೆ. ಕಳೆದ ಕೆಲವು ದಿನಗಳಿಂದ ಸುರಿದ ಮಳೆ ಅಲ್ಲಿನ ಜನರನ್ನ ಹಿಂಡಿ ಹಿಪ್ಪೆಯಾಗಿಸಿದೆ. ಇವತ್ತು ಕೊಂಚ ಮಳೆ ಅಬ್ಬರ ಕಡಿಮೆ ಆಗಿರೋದು ಕೊಂಚ ಸಮಾಧಾನ ತರಿಸಿದೆ. ಕಳೆದೊಂದು ತಿಂಗಳಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ ಸುರಿತಾ ಇರೋ ಮಳೆ ಜನರ ಬದುಕನ್ನ ನರಕಕ್ಕೆ ತಳ್ಳಿದೆ. ಕೆಲವು ಜಿಲ್ಲೆಗಳಲ್ಲಿ ಅನೇಕ ಗ್ರಾಮಗಳು ಜಲಾವೃತವಾಗಿ ಜನರ ಬದುಕು ಮುಗಿದೇ ಹೋಯಿತು ಅನ್ನೋ ಮಟ್ಟಿಗೆ ಪರಿಸ್ಥಿತಿ ಬಂದು ನಿಂತಿದೆ. ಎಲ್ಲೆಲ್ಲೂ ಬರೀ ನೀರೇ ಕಾಣಿಸ್ತಾ ಇದೆ. ಅದರಲ್ಲೂ ವಿಜಯಪುರದ ಕೆಲವು ಗ್ರಾಮಗಳ ಜನರ ಪಾಡು ಹೇಳತೀರದು. ಕಳೆದ 2-3 ತಿಂಗಳಿಂದ ಮಳೆಯ ಅಬ್ಬರ ಕಡಿಮೆಯಾಗಿದ್ರೂ ಕೂಡ ಕಷ್ಟ ಮಾತ್ರ ತಪ್ಪಿಲ್ಲ. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಹಲವು ಗ್ರಾಮಗಳು ಜಲಾವೃತವಾಗಿದ್ವು. ಇದೀಗ ಜಿಲ್ಲೆಯಲ್ಲಿ ಕಳೆದ 3-4 ದಿನಗಳಿಂದ ಮಳೆರಾಯ ಶಾಂತವಾಗಿದ್ದು ಗ್ರಾಮಗಳಲ್ಲಿ ತುಂಬಿದ ನೀರು ನಿಧಾನವಾಗಿ ಇಳಿಮುಖವಾಗ್ತಿದೆ. ಇನ್ನು ಭೀಮಾ ನದಿಯಲ್ಲಿ ಪ್ರವಾಹ ಸ್ವಲ್ಪ ಮಟ್ಟಿಗೆ ಇಳಿಮುಖವಾಗಿದ್ದು ನದಿ ತೀರದ ಜನರಲ್ಲಿದ್ದ ಪ್ರವಾಹ ಭೀತಿ ಮಾಯವಾದಂತಿದೆ. ಇನ್ನು ಸಿಂದಗಿ ತಾಲೂಕಿನ ದೇವನಗಾಮ ಗ್ರಾಮದ ಸೇತುವೆಯ ಮಾಪನ ಪಟ್ಟಿಯಲ್ಲಿ ನಿನ್ನೆ ಸಂಜೆ 15 ಮೀಟರ್ ನೀರು ಹರಿಯುತ್ತಿತ್ತು. ಇಂದು 1 ಮೀಟರ್ ನೀರು ಕಡಿಮೆಯಾಗಿದ್ದು ಸದ್ಯ 14 ಮೀಟರ್ ನೀರು ಹರಿತಾ ಇದೆ. ನೀರು ಕಡಿಮೆಯಾಗಿದ್ರೂ ಜನ ಮಾತ್ರ ಕೆಸರಲ್ಲಿ ಓಡಾಡುವಂತಾಗಿದೆ. ಹಾಗೆ ಜಲಾವೃತವಾದ ದೇವಣಗಾವ ಗ್ರಾಮದ ಬಸವೇಶ್ವರ ವೃತ್ತದಲ್ಲಿ ಇನ್ನೂ ಕೂಡ ನೀರು ತುಂಬಿಕೊಂಡಿದ್ದು ಸಂಚಾರಕ್ಕೆ ಸಮಸ್ಯೆಯಾಗಿದೆ. ನೀರು ಕಡಿಮೆಯಾಗಿದ್ರೂ ಕೆಲವೊಂದು ಕಡೆಗಳಲ್ಲಿ ಕೊಳಚೆ ತುಂಬಿಕೊಂಡು ದುರ್ನಾತ ಬೀರ್ತಾ ಇದೆ. ಇದರಿಂದಾಗಿ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಕೂಡ ಎದುರಾಗಿದೆ. ಮತ್ತೊಂದು ಕಡೆ ರಸ್ತೆಗಳೆಲ್ಲ ಕೆಸರು ಗದ್ದೆಗಳಾಗಿದ್ದು ವಾಹನ ಸವಾರರು ವಾಹನ ಓಡಿಸೋದಕ್ಕೆ ಸರ್ಕಸ್ ಮಾಡಬೇಕಾಗಿದೆ. ಸದ್ಯಕ್ಕೆ ವರುಣ ಕೊಂಚ ಶಾಂತನಾಗಿರುವುದು ಜನರನ್ನ ನಿರಾಳರನ್ನಾಗಿಸಿದ್ದು ಮತ್ತೆ ಮಳೆ ಬಾರದೇ ಇರಲಿ ಅಂತ ಜನ ಪ್ರಾರ್ಥಿಸುತ್ತಿದ್ದಾರೆ. ನ್ಯೂಸ್ ಡೆಸ್ಕ್ ಎಕ್ಸ್‌ಪ್ರೆಸ್ ಟಿವಿ. ಇದು ಈವರೆಗಿನ ಸುದ್ದಿ. ನೇರ ಸುದ್ದಿ ಹಾಗೂ ನಿರಂತರ ಮನರಂಜನೆಗಾಗಿ ನೋಡ್ತಾ ಇರಿ ಎಕ್ಸ್‌ಪ್ರೆಸ್ ಟಿವಿ.